ಹಿಮಾಲಯದಲ್ಲೂ ಶಾಂಬಲಾಗೆ ಹೋಗೋ ಎನರ್ಜಿ ಪೋರ್ಟಲ್ಸ್ ಇರೋದ್ರಿಂದ ಅಲ್ಲಿ ಎಷ್ಟೋ ಜನ ಸಿವಿಲಿಯನ್ಸ್ ಅಂಡ್ ಬಾರ್ಡರ್ ಸೋಲ್ಜರ್ಸ್ 19ನೇ ಶತಮಾನದಲ್ಲಿ ಅಲ್ಲಿ ಫ್ಲೈಯಿಂಗ್ ಸಾಸರ್ಸ್ನ ನೋಡಿದ್ವಿ ಅಂತ ಹೇಳಿದ್ರು. ಶಾಂಬಲ ಅನ್ನೋದು ನಮ್ಮ ಫಿಸಿಕಲ್ ಅಂಡ್ ವರ್ಚುವಲ್ ಡೈಮೆನ್ಷನ್ ನ ಮಧ್ಯೆ ಇರುತ್ತೆ. ನಮ್ಮ ದೇಹಕ್ಕೆ ಹಾರ್ಟ್ ಹೇಗೋ ನಮ್ಮ ಭೂಮಿಗೆ ಶಾಂಬಲಾನು ಹಾಗೆ. ನಮ್ಮ ಭೂಮಿ ಮೇಲಿರೋ ಅತ್ಯಂತ ಪವಿತ್ರವಾದ ಪ್ರದೇಶ ಶಾಂಬಲ. ನಾವು ಹೈಯರ್ ಡೈಮೆನ್ಷನ್ ಕಾನ್ಶಿಯಸ್ನೆಸ್ ನ ಸೇರ್ಕೊಂಡಾಗ ಕ್ಯಾಟರ್ಪಿಲ್ಲರ್ ಇಂದ ಬಟರ್ಫ್ಲೈ ಹೇಗೆ ಬರುತ್ತೋ ಹಾಗೆ ಸ್ವಚ್ಛವಾಗಿ ಶಾಂಬಲಾಗೆ ನಾವು ಹೋಗೋಕ್ಕಾಗುತ್ತೆ. ಸೊ ಇವಾಗ ನಮ್ಮ ಫೈನಲ್ ಕ್ವೆಶ್ಚನ್ ಏನಂದ್ರೆ, ಕಲ್ಕಿ ನಿಜವಾಗ್ಲೂ ಶಾಂಬಲಾದಿಂದ ಬರ್ತಾರಾ? ಮಾಯನ್ಸ್ ಅವರ ಕ್ಯಾಲೆಂಡರ್ ಪ್ರಕಾರ ಕಲಿಯುಗ 2012ಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನೋಸ್ಟ್ರಡಾಮಸ್ 2032ರಲ್ಲಿ ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳಿದ್ರು. ಅಲೆಕ್ಸ್ ಬ್ರೆಜಿಲ್ ಅನ್ನೋ ವ್ಯಕ್ತಿ ಕಾಲಚಕ್ರ ಪುಸ್ತಕನ ಆಧಾರವಾಗಿ ತಗೊಂಡು ಕಲ್ಕಿ 2424ರಲ್ಲಿ ಬರ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಆದ್ರೆ ಅವ್ರು ನಿಜವಾಗ್ಲೂ ಬರ್ತಾರಾ ಅಂತ ಕೇಳಿದ್ರೆ ಎಲ್ಲ ಮತದಲ್ಲೂ ಕಲ್ಕಿ ಬರ್ತಾರೆ ಅಂತ ಇದೆ. ಆದರೆ ಹೆಸರು ಮಾತ್ರ ಬೇರೆ ಇರುತ್ತೆ. ಪ್ರತಿ ರಿಲಿಜನ್ ಅಲ್ಲೂ ಪ್ರಪಂಚ ಎಂಡ್ ಆಗೋ ಟೈಮಲ್ಲಿ ಯಾರೋ ಒಬ್ರು ಬಂದು ಧರ್ಮನ ಕಾಪಾಡಿ ಪ್ರಪಂಚಕ್ಕೆ ಶಾಂತಿ ನೀಡ್ತಾರೆ ಅಂತ ಇದೆ. ಹಾಗೆ ಹಿಂದೂಗಳಲ್ಲೂ ಕಲ್ಕಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅಷ್ಟಕ್ಕೂ ಕಲಿಯುಗ ಯಾವಾಗ ಹಂತ ಆಗುತ್ತೆ ಅಂತ ಕೇಳಿದ್ರೆ, ಯಾವಾಗ ನಮಗೆ ತುಂಬ ಕ್ಲೋಸ್ ಇರೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಮರ್ತೋಗೋ ಅಷ್ಟು ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೋ, ಯಾವಾಗ ಮನುಷ್ಯರಿಗೆ ಫ್ಯಾನ್ ಸ್ವಿಚ್ ಹಾಕೋಕೆ ಕೂಡ ತುಂಬ ಕಷ್ಟ ಅನ್ನೋ ಥರ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೋ, ಯಾವಾಗ ಮತ ಕಲ್ಲೋಹಗಳು ಜಾಸ್ತಿ ಆಗುತ್ತೋ, ನೀಟ್ನೆಸ್ ಕಡಿಮೆ ಆಗುತ್ತೋ, ಸಹನೆ, ಕರುಣೆ, ಜ್ಞಾನ ಸತ್ತೋಗುತ್ತೋ, ಯಾವಾಗ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ವೋ, ಮನುಷ್ಯರು ಕೇವಲ ಕಷ್ಟ ಕೊಡೋಕೆ ಇಲ್ಲ ಕಷ್ಟ ಪಡೋಕೆ ಮಾತ್ರ ಹುಟ್ಟುತ್ತಾರೋ, ಅವಾಗ ಕಲಿಯುಗ ಹಂತ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ನಾವು ತುಂಬಾ ಕ್ಲೋಸ್ ಆಗಿದ್ದೀವಿ ಅಂತ ಅರ್ಥ. ಆ ಟೈಮಲ್ಲಿ ಕಲ್ಕಿ ಬಂದು ಇಂಥವ್ರನ್ನೆಲ್ಲ ಭೂಮಿಯಲ್ಲಿ ಸಾಯಿಸ್ತಾರೆ. ಆವಾಗ ಶಾಂಬಲದ ಪ್ರಜೆಗಳು ಈ ಭೂಮಿಗೆ ಬಂದು ಶಾಂತಿ, ಸತ್ಯ, ಧರ್ಮದ ಜೊತೆ ಬದುಕ್ತಾರೆ. ಆವಾಗಲೇ ಸೂರ್ಯ, ಚಂದ್ರ, ಬೃಹಸ್ಪತಿ ಒಂದು ಅಲೈನ್ಮೆಂಟ್ಗೆ ಬಂದು ಪುಷ್ಯಮ ನಕ್ಷತ್ರ ಮಂಡಲಕ್ಕೆ ಪ್ರವೇಶಿಸ್ತಾರೆ. ಆವಾಗ ಒಂದು ಹೊಸ ಯುಗ ಶುರು ಆಗುತ್ತೆ. ಆ ಯುಗದಲ್ಲಿ ಎಲ್ಲರೂ ಯಾವಾಗಲೂ ಸಂತೋಷವಾಗಿ ಇರ್ತಾರೆ. ಸೊ ಇದೇ ಶಾಂಬಲ ಕಿಂಗ್ಡಮ್ ನ ಮಿಸ್ಟ್ರಿ.